ಕಸ್ತೂರಿ ರಂಗನ್ ವರದಿ ಬಗ್ಗೆ ಸರ್ ನಿಮ್ಮ ನಿಲುವು? ನೋಡಿ, ಕಸ್ತೂರಿ ರಂಗನ್ ಅವರು ವರದಿ ಕೊಟ್ಟು 11 ವರ್ಷಗಳಾಗಿದೆ. ಪಶ್ಚಿಮ ಘಟ್ಟ ಅತ್ಯಂತ ಜೀವ ವೈವಿಧ್ಯಮಯವಾದಂಥ ಒಂದು ತಾಣ. ಇಲ್ಲಿರುವಂಥ ಅನೇಕ ಪಕ್ಷಿ ಪ್ರಭೇದಗಳಿದ್ದಾವೆ, ಇಲ್ಲಿರುವಂಥ ಪ್ರಾಣಿಗಳಿದ್ದಾವೆ, ಇಲ್ಲಿ ಸಸ್ಯ ಸಂಕುಲ ಇದೆ. ಇವತ್ತು ಇವೆಲ್ಲವೂ ಈ ಭೂಮಿ ಮೇಲೆ ಬಂದಂಥ ಎಲ್ಲರಿಗೂ ಬದುಕುವಂತೂ ಹಕ್ಕಿದೆ. ಮತ್ತು ಪಶ್ಚಿಮ ಘಟ್ಟ ಇವತ್ತು ನೋಡಿ ಎಷ್ಟು ಅತ್ಯಂತ ಶ್ರೀಮಂತವಾದಂಥ ಒಂದು ತಾಣ ಆಗಿದೆ ಅಂತ ಹೇಳಿದರೆ, ಮಳೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಏನು ಇವತ್ತು ಬರ್ತಾ ಇದೆ ಸರಿಯಾಗಿ, ಅದಕ್ಕೆ ಇವತ್ತು ಮಾರುತಗಳನ್ನು ಬೇರೆ ಕಡೆ ಹೋಗದ ರೀತಿಯಲ್ಲಿ ತಡೆದು ಮಳೆಗಳನ್ನು ಕೊಡುವಂಥದ್ದು, ಅದಕ್ಕೆ ಆ ರೀತಿಯಲ್ಲಿ ನಮ್ಮ ಮಳೆ ಬರುವಂತೆ ಮಾಡುವಂಥದ್ದಕ್ಕೆ ಕಾರಣ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ನಾವೆಲ್ಲ ಅರಿತುಕೊಳ್ಬೇಕಾಗ್ತದೆ. ಅದರ ಸಂರಕ್ಷಣೆ ಇಡೀ ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ಅದರ ಜೊತೆಯಲ್ಲಿ ಆ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ. 1576 ಹಳ್ಳಿಗಳು ಬರ್ತವೆ. ಇವತ್ತು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಜನರ ಅಭಿಪ್ರಾಯ ಏನಿದೆ, ಜನರ ಸಮಸ್ಯೆಗಳೇನಿದ್ದಾವೆ, ಅಲ್ಲಿ ಅವ್ರ ಜೀವನೋಪಾಯ ಯಾವ ರೀತಿಯಲ್ಲಿ ನಡೀತದೆ. ಇವತ್ತು ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ಅಭಿವೃದ್ಧಿನೂ ಬೇಕು. ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತೀವಿ ಅಲ್ವಾ. ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಸುಮಾರು 20,668 ಸ್ಕ್ವೇರ್ ಕಿಲೋಮೀಟರ್ ಏನು ಪಶ್ಚಿಮ ಘಟ್ಟದ್ದು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ನಮ್ಮ ಕಸ್ತೂರಿ ರಂಗನ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಮ್ಮಲ್ಲೀಗ ಅರಣ್ಯ ಏನಿದೆ ಅಲ್ಲ, ಅಲ್ಲಿ ಆ ಭಾಗದಲ್ಲಿ 16,114 ಸ್ಕ್ವೇರ್ ಕಿಲೋಮೀಟರ್ ಈಗಾಗಲೇ ಏನು ಅರಣ್ಯ ಇದೆ. ಅದರಲ್ಲಿ ಇವತ್ತು ನಮ್ಮಲ್ಲಿ ಟೈಗರ್ ರಿಸರ್ವ್ಸ್ ಇದೆ, ಮೀಸಲು ಅರಣ್ಯ ಇದೆ, ಅಲ್ಲಿ ಅರಣ್ಯ ಸಂರಕ್ಷಿತ ಪ್ರದೇಶಗಳಿದ್ದಾವೆ, ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಹೀಗಾಗಿ ಇದು ಸಂರಕ್ಷಿತವಾಗೇ ಇದೆ. 83% ಏನು ಅವ್ರು ಹೇಳಿದ್ದಂಥದ್ದು ಅದಕ್ಕೆ ಎಲ್ಲ ರೀತಿಯ ಸಂರಕ್ಷಣೆಗಳಿದ್ದಾವೆ. ಬಾಕಿ ಏನಿದೆ ಸುಮಾರು 4,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶ. ಈ 4,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ಆ ಭಾಗದ ಜನ ಏನಿದ್ದಾರೆ ಅವರ ಅಭಿಪ್ರಾಯ ನೋಡಿ, ಅವರು ತಲಾಂತರದಿಂದ ಅವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಕೃಷಿ ಮಾಡ್ತಾ ಇದ್ದಾರೆ, ಅವ್ರದೇ ಭೂಮಿ ಇದೆ, ಪಟ್ಟಾ ಭೂಮಿ ಇದೆ. ಅವ್ರ ಭೂಮಿಯಲ್ಲೇ ಈಗ ಕಸ್ತೂರಿ ರಂಗನ್ ವರದಿ ಪ್ರಕಾರ ಯಾವುದೇ ರಾಸಾಯನಿಕ ಗೊಬ್ಬರಗಳು ಉಪಯೋಗ ಮಾಡಬಾರ್ದು ಅಂತಿದೆ. ಅವ್ರು ಹೆಂಗೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಆಗಬಾರ್ದು ಅಂತಿದೆ. ಅವ್ರೀಗ ಮನೆ ಕಟ್ಕೋಬೇಕು ಅಂದ್ರೆ ಮರಳು ಎಲ್ಲಿಂದ ತರಬೇಕು? ಅವತ್ತು ಮನೆಗೆ ಕಲ್ಲುಗಳು ಬೇಕು ಅಂತ ಹೇಳಿದರೆ ಆ ಕಲ್ಲು ಎಲ್ಲಿಂದ ತರಬೇಕು? ಸೊ ಈ ರೀತಿಯಲ್ಲಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಅವರ ಒಂದು ಭವಿಷ್ಯ, ಅವ್ರ ಜೀವನೋಪಾಯ ಇರದೇ ಇದ್ದರೆ ಇವತ್ತು ಹೆಂಗೆ ನೋಡಿ, ಸ್ಥಳೀಯರೇ ಅರಣ್ಯವಾಸಿಗಳೇ ಅರಣ್ಯ ಸಂರಕ್ಷಣೆ ಮಾಡಿದ್ದು ಇದು ಸತ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.